ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ರು ಹೇಗಿದ್ರ? ಚೆನ್ನಾಗಿದ್ರ ಅಂತ ಅನ್ಕೊಳ್ತೇನೆ. ಇದು ಒಂದು ನಿರುದ್ಯೋಗದಾತರಿಗೆ ಉದ್ಯೋಗವನ್ನ ಕೊಡ್ತಕ್ಕಂತ ಒಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ಕಚೇರಿ ಸಹಾಯಕರು ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ KSRLPS ರಿಕ್ರೂಟ್ಮೆಂಟ್ 2014 ಅಂತೇಳಿ ಇದು ಒಂದು ಹೊಸ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಈ ನೋಟಿಫಿಕೇಶನ್ ಆಗಿರ್ತಕ್ಕಂಥ ವಿಷಯವನ್ನ ನಾನು ನಿಮ್ಗೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಪ್ರತಿಯೊಬ್ಬರಿಗೆ ಮಾಹಿತಿಯನ್ನ ಮುಟ್ಟಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದೊಂದು ಹೊಸ ನೇಮಕಾತಿಯ ಅಧಿಸೂಚನೆ ಆಗಿರ್ತದೆ. 2024ರಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ. KSRLPS ರಿಕ್ರೂಟ್ಮೆಂಟ್ 2014 ಅಂದ್ರೆ 2024-25ನೇ ಸಾಲಿನಲ್ಲಿ ಆನ್ಲೈನ್ ಮೂಲಕ 39, ಇಲ್ಲಿ ಗಮನವಿಟ್ಟು ಕೇಳಿ, 39 ಕ್ಲಸ್ಟರ್ ಸೂಪರ್ವೈಸರ್ ಮ್ಯಾನೇಜರ್ ಪೋಸ್ಟ್ ಕರ್ನಾಟಕ ಸರ್ಕಾರ ಸ್ವಾಮ್ಯದ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆಯಲ್ಲಿ ಖಾಲಿ ಇರುವ 39 ಕ್ಲಸ್ಟರ್ ಮೇಲ್ವಿಚಾರಕರು, ಬ್ಲಾಕ್ ಮ್ಯಾನೇಜರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಆಫೀಸ್ ಅಸಿಸ್ಟೆಂಟ್ ಮತ್ತು ತಾಲೂಕು ಪ್ರೋಗ್ರಾಂ ಮ್ಯಾನೇಜರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅರಿತುಕೊಂಡು ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕು. ಈ ಮಾಹಿತಿಯನ್ನ ಈ ಒಂದು ಕೆಳಭಾಗದಲ್ಲಿ ನಾನು ಹೇಳ್ತಕ್ಕಂಥ ಮಾಹಿತಿಯನ್ನ ಈಗ ಮುಂದೆ ಹೇಳ್ತಕ್ಕಂಥ ಮಾಹಿತಿಯಲ್ಲಿ ವಿದ್ಯಾರ್ಹತೆ, ವಯೋಮಿತಿ ಮತ್ತು ಎಜುಕೇಶನ್ ಅಂದ್ರೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಮತ್ತು ಇನ್ನಿತರೆ ಮಾಹಿತಿಗಳನ್ನ ಸಂಪೂರ್ಣವಾಗಿ ನೀವು ಕೇಳಿ, ಈ ವಿಡಿಯೋವನ್ನ ಕೊನೆಯವರೆಗೂ ಕೇಳಿ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಮತ್ತು ಇದೊಂದು ಅಧಿಕೃತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಅಧಿಸೂಚನೆ ಆಗಿರ್ತದೆ. ಈ ವೆಬ್ಸೈಟ್ ಲಿಂಕ್ ಸಹಿತ ನಾನು ಈ ನೋಟಿಫಿಕೇಶನ್ ಅಂದ್ರೆ ವೆಬ್ಸೈಟ್ ಲಿಂಕ್, ಅರ್ಜಿ ಹಾಕ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ನಿಮಗೆ ನೋಟಿಫಿಕೇಶನ್ ಪ್ರತಿಯೊಂದು ಮಾಹಿತಿಯನ್ನ ನಾನು ಲಿಂಕ್ ಅನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಕೆಳಗಡೆ ಹಾಕಿರ್ತೇನೆ. ನೀವು ಸರ್ಚ್ ಮಾಡಿ ಅದನ್ನ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಅಂದ್ರೆ ಇನ್ನ ಸಾಕಷ್ಟು ವಿಷಯಗಳನ್ನು ನೀವು ಸಲ್ಲಿಸ್ಬೇಕಂತ ಹೇಳಿದ್ರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಆ ಲಿಂಕ್ ಅನ್ನ ಸರ್ಚ್ ಮಾಡಿ ನೀವು ತಿಳ್ಕೊಳ್ಬಹುದು. ನಾನು ಒದಗಿಸ್ತಕ್ಕಂಥ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿರುದ್ಯೋಗದಾತರಿಗೆ ಉದ್ಯೋಗವನ್ನ ಅರಸ್ತಕ್ಕಂಥವರಿಗೆ ಈ ಒಂದು ಬಹಳ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಮಾಹಿತಿ ಅಂತಾನೆ ಹೇಳ್ತೇನೆ. ಮತ್ತು ಪ್ರತಿದಿನ ನಾನು ಹಾಕ್ತಕ್ಕಂಥ ವಿಡಿಯೋಗಳನ್ನ ನೀವು ತಪ್ಪದೆ ಫಾಲೋ ಅಪ್ ಮಾಡಿದ್ರೆ ಪ್ರತಿಯೊಂದು ಒಂದಲ್ಲದೆ ಇನ್ನೊಂದು ವಿಷಯಗಳನ್ನ ನಾನು ಶೇರ್ ಮಾಡ್ತೇನೆ ಇರ್ತೇನೆ. ಓಕೆ, ಇದರಲ್ಲಿ ಜಾಬ್ ಅಪ್ಡೇಟ್ಸ್ ಸಹಿತ ನಾನು ಹೇಳ್ತಾ ಇರ್ತೇನೆ, ಕ್ರಿಪ್ಟೋ ಬಗ್ಗೆ ಹೇಳ್ತಾ ಇರ್ತೇನೆ, ಸಾಕಷ್ಟು ವಿಷಯಗಳನ್ನ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ವಿಡಿಯೋಗಳ ಬಗ್ಗೆ ಸಹಿತ ನಾನು ಹಾಕ್ತಾ ಇರ್ತೇನೆ. ಇಲ್ಲಿ ದಿನಾಂಕವನ್ನ ಮತ್ತು ಅರ್ಜಿಯನ್ನ ಸಲ್ಲಿಸ್ತಕ್ಕಂಥದ್ದು ನಾನು ಪ್ರತಿಯೊಂದು ವಿಷಯವನ್ನ ನೆಕ್ಸ್ಟ್ ಕೊನೆ ಭಾಗದಲ್ಲಿ ಹೇಳ್ತೇನೆ, ನೀವು ಕೇಳಿಸ್ಕೊಳ್ಳಿ. ವಿಶೇಷ ಸೂಚನೆ, ನಾವು ಕೊಡ್ತಕ್ಕಂಥ ಮಾಹಿತಿಯು ಒಂದು ಎಲಿಜಿಬಲ್ ಆಗಿರ್ತಕ್ಕಂಥ ಮಾಹಿತಿ ಆಗಿರ್ತದೆ, ಕ್ವಾಲಿಫೈಡ್ ಆಗಿರ್ತಕ್ಕಂಥ ಮಾಹಿತಿ ಆಗಿರ್ತದೆ. ಯಾವುದೇ ವಿದ್ಯಾರ್ಥಿಗಳು ನೀವು ತಪ್ಪನ್ನು ಗ್ರಹಿಸದೆ ಇದರಲ್ಲಿ ಪಾಸಿಟಿವ್ ಮಾಹಿತಿಯನ್ನು ಮಾತ್ರ ನೀವು ತೆಗೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಿ. KSRLPS ರಿಕ್ರೂಟ್ಮೆಂಟ್ 2024 ಕರ್ನಾಟಕ ಸರ್ಕಾರ ಸ್ವಾಮ್ಯದ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆಯಲ್ಲಿ ಖಾಲಿ ಇರುವ 39 ಕ್ಲಸ್ಟರ್ ಮೇಲ್ವಿಚಾರಕರು, ಬ್ಲಾಕ್ ಮ್ಯಾನೇಜರು, ಡಿಸ್ಟ್ರಿಕ್ಟ್ ಮ್ಯಾನೇಜರು, ಆಫೀಸ್ ಅಸಿಸ್ಟೆಂಟ್ ಮತ್ತು ತಾಲೂಕು ಪ್ರೋಗ್ರಾಂ ಮ್ಯಾನೇಜರು ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ಸ್ಯಾಲರಿ ಮತ್ತು ವಯೋಮಿತಿ, ಏಜ್ ಲಿಮಿಟ್, ಅರ್ಜಿ ಶುಲ್ಕ
ಮತ್ತು ಅರ್ಜಿ ಅಪ್ಲಿಕೇಶನ್ ಫೀಸು, ಹುದ್ದೆಗಳ ವಿವರ, ಇತರ ಎಲ್ಲ ಮಾಹಿತಿಗಳನ್ನು ಈ ಕೆಳಗೆ ನಾನು ಆ, ಸಂಪೂರ್ಣವಾಗಿ ತಿಳಿಸಿದ್ದೇನೆ. ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ. ಉದ್ಯೋಗದ ವಿವರಗಳು, ಇಲಾಖೆ ಹೆಸರು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ. ಇದು ಕರ್ನಾಟಕ ಸರ್ಕಾರದ ಅಂಡರದಲ್ಲೇ ಬರುತ್ತದೆ ಈ ಸ್ಕೀಮು. ಹುದ್ದೆಗಳ ಹೆಸರು, ವಿವಿಧ ಹುದ್ದೆಗಳಿದಾವೆ, ನಾನು ಎಲ್ಲ ಹೇಳಿದ್ದೀನಲ್ಲ. ಒಟ್ಟು 39 ಹುದ್ದೆಗಳಿದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ಇದು ಆನ್ಲೈನ್ ನಲ್ಲೇ ಇದೆ. ಉದ್ಯೋಗದ ಸ್ಥಳ ಕರ್ನಾಟಕ, ಪ್ರತಿಯೊಂದು ಡಿಸ್ಟಿಕ್ಗಳಲ್ಲಿ, ತಾಲೂಕುಗಳಲ್ಲಿ ಇದೆ. ಹುದ್ದೆಗಳ ವಿವರ, ಕ್ಲಸ್ಟರ್ ಮೇಲ್ವಿಚಾರಕರು 12 ಇದಾವೆ. ಡಾಟಾ ಎಂಟ್ರಿ ಆಪರೇಟರ್ ಬಾರ್ MIS ಸಂಯೋಜಕರು 6 ಇದಾವೆ. ಬ್ಲಾಕ್ ಮ್ಯಾನೇಜರ್ 12 ಇದಾವೆ. ಜಿಲ್ಲಾ ವ್ಯವಸ್ಥಾಪಕರು 3 ಇದಾವೆ. ಜಿಲ್ಲಾ MIS ಸಹಾಯಕ ಮತ್ತು DEO 2 ಇದಾವೆ, ಅಂದ್ರೆ 2 ಇದಾವೆ. ಕಚೇರಿ ಸಹಾಯಕರು 1 ಇದೆ. ತಾಲೂಕು ಕಾರ್ಯಕ್ರಮ ನಿರ್ವಾಹಕರು 3 ಇದಾವೆ. ವಿದ್ಯಾರ್ಹತೆ ಬಂದು ಈ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಡಿಪ್ಲೊಮಾ ಹಾಗೂ ಪದವಿ ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ನೇಮಕಾತಿ ನಿಯಮಾನುಸಾರ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿರುತ್ತದೆ. ವೇತನ ಶ್ರೇಣಿ, ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದೆ. ಓಕೆ, ಆಯ್ಕೆ ವಿಧಾನ ಬಂದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಆಯ್ಕೆ ವಿಧಾನ ಸಂದರ್ಶನ ಮೂಲಕ ನಡೆಸಲಾಗುತ್ತದೆ. ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸಲು ಈಗಾಗಲೇ ಪ್ರಾರಂಭವಾದ ದಿನಾಂಕ ಡಿಸೆಂಬರ್ 12ರಿಂದ ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ಲಿಕ್ಕೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 16, 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಓಕೆ, ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ನೋಟಿಫಿಕೇಶನ್ ಕೊಡ್ತಕ್ಕಂಥ ಒಂದು ಲಿಂಕ್ ಅನ್ನು ಸಹಿತ ನಾನು ಇದರಲ್ಲಿ ಹಾಕಿರ್ತೇನೆ. ಮತ್ತು ಅರ್ಜಿ ಸಲ್ಲಿಸಲು ನಾನು ವೆಬ್ಸೈಟ್ ಲಿಂಕ್ ಅನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಹಾಕಿರ್ತೇನೆ. ನೀವು ಅದನ್ನ ಸರ್ಚ್ ಮಾಡಿ ನೀವು ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ನಾನು ಇಷ್ಟು ಮಾಹಿತಿಯನ್ನ ನಾನು ಹೇಳಿದ್ದೀನಿ. ನೀವು ತಪ್ಪದೆ ಫಾಲೋ ಅಪ್ ಮಾಡಿ, ನೀವು ಸಹಿತ ಅರ್ಜಿಯನ್ನ ಹಾಕಿ. ಪ್ರತಿಯೊಬ್ಬರು ಯಾರು ಕ್ವಾಲಿಫೈಡ್ ಇದ್ದೀರಾ, ಈ ಒಂದು ಲಿಂಕ್ ಅನ್ನ ನಾನು ಹಾಕಿರ್ತೇನೆ, ಅದರಲ್ಲಿ ನೀವು ಸರ್ಚ್ ಮಾಡಿ, ನೀವು ನೋಟಿಫಿಕೇಶನ್ ಓದಿ ನಂತರ ನೀವು ಅರ್ಜಿಯನ್ನ ಹಾಕಿ ಅಂತ ಹೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ, ಧನ್ಯವಾದಗಳೊಂದಿಗೆ.